ನಾನು ನೋಡಿರೋ ಪ್ರಕಾರ ಇವಾಗಿನ ಸ್ಕೂಲ್ ಮಕ್ಕಳಾಗಲಿ ಟೀನೇಜರ್ಸ್ ಆಗಲಿ ಅವರು ದೇ ಟೇಕ್ ಪ್ರೈಡ್ ಇನ್ ರೀಡಿಂಗ್ ಇಂಗ್ಲೀಷ್ ನಾವೆಲ್ಸ್, ಫಿಕ್ಷನಲ್ ಸ್ಟೋರೀಸ್ ಆಗಿರ್ಬೋದು, ಇಂಗ್ಲೀಷಲ್ಲಿ ಬರೆದಿರೋ ಸೆಲ್ಫ್ ಹೆಲ್ಪ್ ಬುಕ್ಸ್ಗಳಾಗಿರ್ಬೋದು, ಅದನ್ನು ತುಂಬ ಹೆಮ್ಮೆಯಿಂದ ಓದ್ತಾರೆ. ಮತ್ತು ತಂದೆ ತಾಯಿನೂ ತುಂಬ ಹೆಮ್ಮೆಯಿಂದ ಹೇಳ್ಕೊತಾರೆ ನಮ್ಮ ಮಕ್ಕಳು ಈ ಥರ ಎಲ್ಲ ಒಳ್ಳೊಳ್ಳೆ ಬುಕ್ಸ್ ಓದ್ತಾರೆ ಅಂತ. ಬಟ್ ಅದೇ ನಮ್ಮ ದೇಶದ ಇಂಡಿಯನ್ ಸ್ಟೋರೀಸ್ ಏನಿರ್ಬೋದು, ಲಿಟ್ರೇಚರ್ ಇರ್ಬೋದು, ಅದನ್ನು ಓದಬೇಕಾದ್ರೆ ಮಕ್ಕಳಲ್ಲಿ ಎಲ್ಲೋ ಒಂಥರ ಅದ್ರ ಬಗ್ಗೆ ಹೀನ ಭಾವನೆ ಇದೆ ಅಂತ ನನ್ನ ಒಂದು ಅಬ್ಸರ್ವೇಷನ್. ನೀವು ಇದಕ್ಕೆ ಏನು ಹೇಳ್ತೀರಾ ಮತ್ತು ಇದಕ್ಕೆ ಕಾರಣ ಏನಿರ್ಬೋದು ಅಂತ? ಒಂದು ಮಟ್ಟಕ್ಕೆ ನಿಜ, ಅದು ಸಾರ್ವತ್ರಿಕ ಸತ್ಯ ಏನಲ್ಲ. ಏಕೆಂದರೆ ತುಂಬ ಜನ ಇವತ್ತು ಪೋಷಕರಿಗೆ, ಶಿಕ್ಷಕರಿಗೆ, ಶಾಲೆಯವ್ರಿಗೆ ಇಲ್ಲ ಮಕ್ಕಳಿಗೆ ದೇಶೀಯವಾದ ಜ್ಞಾನ ಕೊಡಬೇಕು ಅನ್ನೋ ಅರಿವು ಬರ್ತಾ ಇದೆ. ಏನಂದರೆ ನಾವು ನಂಗೆ ಅನ್ಸೋದು ಇಟ್ ಸ್ಟಾರ್ಟೆಡ್ ವಿತ್ ಮೆಕಾಲೆ. 1835 ಮೆಕಾಲೆ ವಿಷಬೀಜವನ್ನು ಬಿತ್ತದಾಗ ಅವನೊಬ್ಬ ಮತಾಂಧ. ಅವನು ಬಂದಿದ್ದೆ ಭಾರತವನ್ನೆಲ್ಲ ಮತಾಂತರಿಸೋದಕ್ಕೆ. ಅವನು ಸ್ಪಷ್ಟವಾದ ಒಂದು ಅಜೆಂಡಾ ಇತ್ತು. ಸೊ ಒಂದು ಕಡೆಯಿಂದ ಡೈಲ್ಯೂಷನ್ ಶುರುವಾಯಿತು. ಒಂದೊಂದೇ ತೆಗೆಸ್ತಾ ಬಂದರು. ಮೊದಲು ಪಂಚೆ ಮೇಲೆ ಟೈ ಹಾಕೊಳ್ಳೋಕೆ ಶುರು ಮಾಡಿದ್ರು, ಇದೆಲ್ಲ ಆ ಥರ ಆಯಿತು. ಆಮೇಲೆ ಪಂಚೆ ಗಿಂಚೆ ಎಲ್ಲ ನಮ್ಮದೆಲ್ಲ ಭಾರತೀಯ ವೇಷ ಎಲ್ಲ ಹೊಟ್ಟೋಯ್ತು. ಆಮೇಲೆ ಬಳೆ ಬಿಂದಿ ಗಿಂದಿ ಎಲ್ಲ ತೆಗೆಸಿದ್ರು. ಸೊ ನಿರಭಿಮಾನವನ್ನು ಮೂಡಿಸ್ತಾ ಬಂದರು. ಮಕ್ಕಳನ್ನು ಬೈಯೋ ಮುಂಚೆ ಅವ್ರಿಗೇನು ಕೊಟ್ಟಿದ್ದೀವಿ ಅಂತ ನೋಡೋಣ. ನಿರಭಿಮಾನ ಮೂಡಿಸ್ತಾ ಬಂದರು. ಇವತ್ತು ಗಿವನ್ ಎ ಚಾಯ್ಸು. ನಮ್ಮ ಯಂಗ್ಸ್ಟರ್ಸು ಭಾರತೀಯ ವೇಷ ಹಾಕ್ಕೊಳ್ತಾರೆ, ವೆಸ್ಟರ್ನ್ ಡ್ರೆಸ್ ಹಾಕ್ಕೊಳ್ತಾರೆ. ಗಿವನ್ ಎ ಚಾಯ್ಸ್. ಹಬ್ಬ ಇವತ್ತು ಹಾಕೋ ಅಂತ ಬಲವಂತ ಮಾಡಿದೆ. ಯಾಕೆ? ಆ ನಿರಭಿಮಾನವನ್ನು ಮೂಡಿಸಲಾಗಿದೆ. ಇದು ಒಂದೇ ಸಲಕ್ಕೆ ಬಂದಿಲ್ಲ. ಇದು ಶತಮಾನ ಪೀಳಿಗೆಯಿಂದ ಪೀಳಿಗೆಗೆ ಆಗಿ ಇವಾಗ ಈ ಸ್ಥಿತಿಗೆ ಬಂದಿದೆ. ಹಾಗಾಗಿ ಅವ್ರಿಗೆ ಮೇಕ್ ಇಂಡಿಯನ್ನೆಸ್ ಎ ಫ್ಯಾಷನ್ ಅಂತ ನಾನು ಹೇಳ್ತೀನಿ. ಯೋಗ ಫ್ಯಾಷನ್ ಆಗಿಲ್ವಾ ಪ್ರಪಂಚಾದ್ಯಂತ? ಹಾಗೆ ಸೀರೆನ ಫ್ಯಾಷನ್ ಮಾಡೋಣ, ಅವ್ರು ಟೋನ್ ಜೀನ್ಸ್ನ ಫ್ಯಾಷನ್ ಮಾಡ್ತಾರೆ. ನಾನ್ಸೆನ್ಸ್ನ ಏನೋ ದೆವ್ವಗಳ ಹಬ್ಬ ಹ್ಯಾಲೋವಿನ್ ಫ್ಯಾಷನ್ ಮಾಡ್ತಾರೆ. ಮೊದಲು ಯಾವ ಸ್ಕೂಲಿಗೆ ಮಕ್ಕಳು ಹೋಗ್ತಾ ಇದ್ದಾರೆ ಅಂತ ನೋಡಿ. ಆ ಶಾಲೆ ನಡೆಸುವವರು, ಆ ಮ್ಯಾನೇಜ್ಮೆಂಟು ಮತ್ತು ಅಲ್ಲಿ ಟೀಚರ್ಸು, ಅವರ ಒಂದು ಮೈಂಡ್ಸೆಟ್ ಹೆಂಗಿದೆ ಮತ್ತು ಪೋಷಕರ ಮೈಂಡ್ಸೆಟ್ ಹೆಂಗಿದೆ. ಅನ್ಯಾಯವಾಗಿ ಮಕ್ಕಳು ಒಂದು ವಯಸ್ಸಿಗೆ ಬರೋವರೆಗೂ ಇದಕ್ಕೆ ಅವರ ಪ್ರಭಾವಕ್ಕೆ ಒಳಪಟ್ಟೇ ಪಡ್ತಾರೆ. ಇದಲ್ಲದೆ ಟಿ ವಿಗಳಲ್ಲಿ, ಸಿನಿಮಾಗಳಲ್ಲಿ ನಮ್ಮ ಸನ್ಯಾಸಿಗಳನ್ನ ಆಡ್ಕೊಳ್ಳೋದು, ಅರ್ಚಕರನ್ನ ಆಡ್ಕೊಳ್ಳೋದು, ಆಮೇಲೆ ಪತಿವ್ರತ ಸ್ತ್ರೀಯನ್ನ ಆಡ್ಕೊಳ್ಳೋದು, ನಾವು ಭಾರತೀಯ ವೇಷ ಹಾಕೊಂಡ್ಬಿಟ್ರೆ ಹಳ್ಳಿ ಗುಗ್ಗು ಅಂತ ಹೇಳೋದು, ಇದೆಲ್ಲ ನಡ್ಕೊಂಡ್ಬಂದಿದೆ. ಇದೆಲ್ಲ ಆಗಿ ಇವತ್ತು ಯಾವುದೇ ಇವರನ್ನ ನಮ್ಮ ಸಾಧು ಸಂತರನ್ನ ಆಡ್ಕೊಂಡು ಯಾಗೇನು ಅನ್ಸೋದೇ ಇಲ್ಲ. ಸನ್ಯಾಸಿಗಳು ನೋಡಿದ ತಕ್ಷಣ ಇವ್ರು ಡೋಂಗಿನ ಅಲ್ವಾ ಅಂತ ಯೋಚನೆ ಮಾಡ್ತಾರೆ. ಅದು ಆ ಥರ ಇಟ್ಸ್ ಕಾಲ್ಡ್ ನ್ಯಾರೇಟಿವ್ ಅಂತ. ಸುಮಾರು ಒಂದು 16 ದೇಶಗಳಲ್ಲಷ್ಟೇ ಅಫಿಷಿಯಲ್ ಲ್ಯಾಂಗ್ವೇಜ್ ಇಂಗ್ಲೀಷು. ಅನ್ಫಾರ್ಚುನೇಟ್ಲಿ ನಾವೊಬ್ಬರದ್ರಲ್ಲಿ. ಅವರು ನಾವೇನಾಗಿದೆ ಅಂದರೆ ಬ್ರಿಟಿಷರ್ಸ್ನ ಒದ್ದೋಡಿಸಿದ್ವಿ, ಇಲ್ಲಿಂದ ಓಡಿಸಿಲ್ಲ ನಾವು ಅವ್ರನ್ನ.